ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಬಂತು ಅಂತ ಅಂದರೆ ಹಬ್ಬಗಳ ಸಾಲು ಶುರುವಾಗುತ್ತೆ. ಅದರಲ್ಲಿ ನಮಗೆ ಮುಖ್ಯವಾಗಿರುವಂತಹ ಹಬ್ಬ ಗೌರಿ ಗಣೇಶ ಹಬ್ಬ. ನಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾರೋ ನಾವು ಹಾಗೆ ಸ್ವರ್ಣಗೌರಿ ವ್ರತ ಮತ್ತು ಗಣೇಶ ಚತುರ್ಥಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ನಮಗೆ ಇರುವಂತಹ ಇಂಪಾರ್ಟೆಂಟ್ ಹಬ್ಬ ಅಂದರೆ ಗೌರಿ ಗಣೇಶ ಹಬ್ಬ. ಸೊ ಹಾಗಾಗಿ ಗೌರಿ ಗಣೇಶ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಸಂಭ್ರಮ ಸಡಗರ ತುಂಬಿ ತುಳ್ಕಾಡ್ತಾ ಇರುತ್ತೆ. ಸೊ ನಾವು ಗಣಪತಿ ಹಬ್ಬನ ಈ ವರ್ಷ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಆ ಹಬ್ಬಕ್ಕೆ ಹಿಂದಿನ ದಿನ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಬ್ಬ ಅಂದಮೇಲೆ ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು, ಜೊತೆಗೆ ವೆಹಿಕಲ್ಸ್ನ ಕೂಡ ಕ್ಲೀನ್ ಮಾಡಬೇಕು. ಸೊ ನಾವು ಫಸ್ಟ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಕಾರ್ ವಾಶ್ ಮಾಡೋದ್ರ ಮೂಲಕ ನಾವು ನಮ್ಮ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಬಿಕಾಸ್ ನಮ್ಮ ಗಣಪತಿನ ಮಾರ್ಕೆಟಿಂದ ಮನೆಗೆ ಕರ್ಕೊಂಬರುವಂತಹ ವಾಹನ ಇದು. ಸೊ ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ಕಾರ್ ಕ್ಲೀನಿಂಗ್ ಕೆಲಸ ಎಲ್ಲ ಕೇಶವಂದೆ. ನಾನು ಮಧ್ಯೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಬಿಟ್ಟರೆ ಮೇಜರಾಗಿ ಕಾರ್ ಕ್ಲೀನ್ ಮಾಡೋದು ಅವನೇ. ನಾವು ಕಾರ್ ಆಚೆ ಸರ್ವಿಸಿಗೆ ಕೊಟ್ಟು ಕ್ಲೀನ್ ಮಾಡಿಸಲ್ಲ, ಯಾವಾಗಲೂ ಮನೆಯಲ್ಲೇ ವಾಶ್ ಮಾಡ್ಕೊಳ್ಳೋದು. ಒಂದು ಪ್ರೆಷರ್ ವಾಷರ್ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಆರಾಮಾಗಿ ಕಾರ್ ವಾಶ್ ಮಾಡ್ಕೋಬೋದು, ಏನೂ ಕಷ್ಟ ಆಗೋಲ್ಲ ಆ್ಯಂಡ್ ತುಂಬ ಕ್ಲೀನ್ ಆಗುತ್ತೆ. ಆ್ಯಂಡ್ ಅದರೊಳಗಿರೋ ಮ್ಯಾಟ್ಸ್ ಕೂಡ ಅಷ್ಟೇ, ನಾವು ಆರಾಮಾಗಿ ವಾಶ್ ಮಾಡ್ಕೋಬೋದು. ಅದರಲ್ಲಿ ಅದಕ್ಕೆ ಶ್ಯಾಂಪೂ ಬಾಟಲ್ ಬರುತ್ತೆ, ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಸೋಪ್ ವಾಟರ್ನ ಆ ಪ್ರೆಷರ್ ವಾಷರಲ್ಲಿ ಬಿಟ್ಕೊಂಡು ಜಸ್ಟ್ ಸ್ವಲ್ಪ ಬ್ರಷಲ್ಲಿ ಹಾಗೆ ಉಜ್ಜಿದ್ರೆ ಕೊಳೆ ಎಲ್ಲ ನೀಟಾಗಿ ಕಿತ್ಕೊಂಡು ಹೋಗುತ್ತೆ. ನಾವು ಪ್ರೆಷರ್ ವಾಷರ್ ಯೂಸ್ ಮಾಡ್ದಲೇ ಕೈಯಲ್ಲೇ ಕ್ಲೀನ್ ಮಾಡ್ತೀವಿ ಮ್ಯಾಟ್ಸ್ ಎಲ್ಲ ಅಂದರೆ ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ ಆ್ಯಂಡ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಕೂಡ. ಬಟ್ ಈ ಪ್ರೆಷರ್ ವಾಷರಲ್ಲಿ ನಾವು ವಾಶ್ ಮಾಡೋದ್ರಿಂದ ಮ್ಯಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆ್ಯಂಡ್ ಕಾರ್ ಔಟರ್ ಬಾಡಿನೂ ಅಷ್ಟೇ ತುಂಬ ನೀಟಾಗಿ ಇರುವಂತಹ ಕೊಳೆ ಎಲ್ಲದು ಕಿತ್ಕೊಂಡು ಹೋಗುತ್ತೆ. ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಒಂದು ಮಷಿನ್ ಇದು ಅಂತಲೇ ಹೇಳ್ಬೋದು. ವರ್ತ್ ಬೈಯಿಂಗ್ ಪ್ರಾಡಕ್ಟ್ ಇದು. ಇದರಲ್ಲಿ ಕಾರ್ ಅಷ್ಟೇ ಅಲ್ಲ, ನಾವು ಕಾಂಪೌಂಡ್ ಮುಂದ್ಗಡೆ ಎಲ್ಲ ಪಾಚಿ ಕಟ್ಟಿರುತ್ತೆ ಅಲ್ವಾ, ಅದನ್ನು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಬೋದು, ತುಂಬ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಈ ಗೇಟಲ್ಲೆಲ್ಲ ಧೂಳು ಕಟ್ಕೊಂಡಿರುತ್ತೆ ನೋಡಿ, ಅದನ್ನೆಲ್ಲ ಕೈಯಲ್ಲೇ ಒರೆಸೋದಾದರೆ ಒಂದೊಂದನ್ನು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಒರೆಸ್ಬೇಕಾಗುತ್ತೆ. ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅದು. ಬಟ್ ಈ ಒಂದು ಪ್ರೆಷರ್ ವಾಷರಿಂದ ಆರಾಮಾಗಿ ನಾವು ಇದನ್ನು ಮಲ್ಟಿಪರ್ಪಸ್ಸಿಗೆ ಯೂಸ್ ಮಾಡ್ಕೋಬೋದು. ಸೊ ಮ್ಯಾಟ್ಸ್ ಎಲ್ಲ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಾಯಿತು. ಅದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟು ಒಂದು ಬಟ್ಟೆನಲ್ಲಿ ಒರೆಸಿ ಕಾರ್ ಒಳಗೆ ಇಡಬೇಕು. ಕಾರ್ ಒಳಗೆ ಇನ್ನೂ ಕ್ಲೀನ್ ಮಾಡಿಲ್ಲ, ವ್ಯಾಕ್ಯೂಮಲ್ಲಿ ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡಾದಮೇಲೆ ಮ್ಯಾಟ್ಸ್ ಎಲ್ಲ ಕಾರ್ ಒಳಗೆ ಇಡ್ತೀವಿ. ಸೊ ಅದಾದಮೇಲೆ ನಾವು ಒಂದು ಸತಿ ಪೋರ್ಟಿಕೋ ಎಲ್ಲ ಹಾಗೆ ಕ್ಲೀನ್ ಮಾಡ್ತಾಯಿದ್ದೀವಿ, ನಾನು ನಮ್ಮ ಮಾವ ಸೇರಿಕೊಂಡು. ನಮ್ಮ ಮನೆಯಲ್ಲಿ ಯೂಶ್ವಲಿ ಹಬ್ಬ ಥರ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಎಲ್ಲ ಇದ್ದರೆ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ಲ ಕೆಲಸನೂ ಮಾಡ್ತೀವಿ. ಇವ್ರು ಇದೇ ಕೆಲಸ ಮಾಡಬೇಕು, ಅವ್ರು ಅದೇ ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ, ಎಲ್ಲರೂ ಎಲ್ಲ ಕೆಲಸನೂ ಒಟ್ಟಾಗಿ ಸೇರ್ಕೊಂಡು ಮಾಡ್ತೀವಿ. ಹಂಗೆ ಮಾಡಿದಾಗ ತುಂಬಾ ಖುಷಿ ಇರುತ್ತೆ ಆ್ಯಂಡ್ ಕೆಲಸನೂ ಅಷ್ಟೇ ತುಂಬ ಬೇಗ ಆಗುತ್ತೆ. ನಮ್ಮ ಮನೆಯಲ್ಲಂತೂ ಯಾವಾಗಲೂ ಅಷ್ಟೇ, ಗಂಡು ಮಕ್ಕಳು ಈ ಕೆಲಸ ಮಾಡಬೇಕು, ಹೆಣ್ಮಕ್ಳೇ ಈ ಕೆಲಸ ಮಾಡಬೇಕು ಅನ್ನೋ ಡಿಫ್ರೆನ್ಷಿಯೇಷನ್ ಇಲ್ಲವೇ ಇಲ್ಲ. ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಖುಷಿಯಾಗಿ ಎಲ್ಲ ಕೆಲಸನೂ ಮಾಡ್ತೀವಿ. ಸೊ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಮಾವ ಮಾರ್ಕೆಟ್ಗೆ ಹೋಗಿ ಕೆಲವೊಂದು ಐಟಮ್ಸ್ನ ಬೇಕಾಗಿತ್ತು, ಅದನ್ನು ತೊಗೊಂಬಂದರು. ಜೊತೆಗೆ ಕೆಲಸ ಮಾಡಿ ಸುಸ್ತಾಗಿದ್ದೀರಾ ಅಂತ ಹೇಳಿ ಪಾನಿಪುರಿ ತಿನ್ನೋದಕ್ಕೆ ಅಂತ ತೊಗೊಂಬಂದರು. ಸೊ ಐಟಮ್ಸ್ ಎಲ್ಲ ಇಸ್ಕೊಂಡು ಒಳಗಡೆ ಕೊಟ್ಟು ನೆಕ್ಸ್ಟು ಪಾನಿಪುರಿ ತಿಂದು ಸುಧಾರಿಸ್ಕೊಂಡು ಅದಾದಮೇಲೆ ಮತ್ತೆ ನಾವು ಮಾರ್ಕೆಟಿಗೆ ಹೋಗಬೇಕು. ನಮ್ಮ ಗಣಪತಿ ತೊಗೊಂಬರ್ಬೇಕು, ಮತ್ತು ಅಲಂಕಾರಕ್ಕೆ ಹೂವು, ನೈವೇದ್ಯಕ್ಕೆ ಹಣ್ಣು ಅದೆಲ್ಲದನ್ನು ತೊಗೊಂಬರ್ಬೇಕು. ಸೊ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮಾರ್ಕೆಟಿಗೆ ಹೋದ್ವಿ. ಆ್ಯಂಡ್ ನಿಮಗೆ ಯಾರಿಗಾದರೂ ಆ ಪ್ರೆಷರ್ ವಾಷರ್ದು ಅಡ್ರೆಸ್ ಬೇಕು, ಎಲ್ಲಿ ತೊಗೊಳ್ಳೋದು ಅಂತ ಹೇಳಿದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಹೇಳ್ತೀನಿ. ಬಿಕಾಸ್ ನಾವು ಅದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಆನ್ಲೈನಲ್ಲೂ ಸಿಗುತ್ತೆ ಸುಮಾರು, ಬಟ್ ಇದು ನಾವು ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿರೋದು ತುಂಬ ಕಡಿಮೆ ಬೆಲೆಗೆ ನಮಗೆ ಸಿಕ್ಕಿದೆ. ಸೊ ಯಾರಿಗಾದರೂ ಬೇಕಿದ್ದರೆ ಹೇಳಿ, ನಾನು ಅಡ್ರೆಸ್ ಹೇಳ್ತೀನಿ ನಿಮಗೆ. ಬ್ಯಾಂಗ್ಳೂರಲ್ಲೇ ತೊಗೊಂಡಿರೋದದು. ಸೊ ಇವಾಗ ನಾವು ಮಸಾಲೆ ಪುರಿ ಎಲ್ಲ ರೆಡಿ ಮಾಡಿಕೊಂಡು ಪಾನಿಪುರಿ ಮಸಾಲೆ ಪುರಿ ಎರಡೂ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ತಿಂತಾಯಿದ್ವಿ. ಇದಾದಮೇಲೆ ಮತ್ತೆ ಹಬ್ಬದ ಕೆಲಸ ಶುರು. ಇವಾಗ ಮಾರ್ಕೆಟಿಗೆ ಬಂದ್ವಿ ನಾವು. ಒಂದು 7 ಗಂಟೆ ಆಗಿತ್ತು ಮಾರ್ಕೆಟಿಗೆ ಬರೋಷ್ಟೊತ್ತಿಗೆ.
ಎಷ್ಟು ರಶ್ ಇತ್ತು ಅಂದರೆ ಸೀರಿಯಸ್ಲಿ ನಾನು ನಮ್ಮ ಹಾಸನ ಯಾವತ್ತೂ ಈ ಥರ ನೋಡೇ ಇರಲಿಲ್ಲ. ಬಿಕಾಸ್ ಇಷ್ಟು ದಿನ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು ಅರ್ಕಲ್ಗೂಡಲ್ಲಿ ನಮ್ಮಮ್ಮನ ಮನೇಲಿ. ಹಾಸನಕ್ಕೆ ಬರ್ತಾ ಇರಲಿಲ್ಲ ಹಬ್ಬ ಅಂತ ಅಂದಾಗ. ಬಟ್ ಇವತ್ತೇ ಹಾಸನದ ಮಾರ್ಕೆಟಿಗೆ ಹಬ್ಬದ ಟೈಮಲ್ಲಿ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಸೀರಿಯಸ್ಲಿ ಜಗಮಗ ಜಗಮಗ ಅಂತಿತ್ತು ಫುಲ್ ಮಾರ್ಕೆಟ್ ಎಲ್ಲ. ಉದ್ದಕ್ಕೂ ಗಣಪತಿಗಳು ಮಾರಕ್ಕೆ ಇಟ್ಕೊಂಡಿದ್ರು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಗಣಪತಿಗಳು. ಅದು ನೋಡೋದಕ್ಕೆ ಏನೋ ಒಂದು ಖುಷಿ ಆಗ್ತಾ ಇತ್ತು. ಆ್ಯಂಡ್ ಮಾರ್ಕೆಟಲ್ಲೂ ಅಷ್ಟೇ ಅದೇನೋ ಒಂಥರ ಖುಷಿ, ಆ ಜನದ ಮಧ್ಯ ಹೋಗಿ ಹಬ್ಬಕ್ಕೆ ಬೇಕಾಗಿರುವಂತಹ ಹಣ್ಣು ಹೂವು ಅದೆಲ್ಲ ತೊಗೊಳೋದೇನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಹಬ್ಬ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಈ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳ್ನೂ ಎಂಜಾಯ್ ಮಾಡ್ತೀವಿ. ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಅಂದರೆ ಮಾರ್ಕೆಟಿಗೆ ಹೋದಾಗ ಜನ ಇದ್ದರೆ ಇರಿಟೇಟ್ ಆಗೋದು, ಯಪ್ಪ ಇದನ್ನೆಲ್ಲ ತರಬೇಕಲ್ಲ ಅಂತ ಅನಿಸೋದು ಅದೆಲ್ಲ ಆಗುತ್ತೆ. ಬಟ್ ಶ್ರದ್ಧೆ ಭಕ್ತಿ ಇದ್ದಾಗ ಹಬ್ಬ ಮಾಡಬೇಕು ಅಂತ ಈ ಎಲ್ಲ ವಿಷಯಗಳು ತುಂಬಾ ಖುಷಿ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಹೋಗಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬಂದಿದ್ದು. ನಾನು ಯಾವ ಸಲಿನೂ ಹೋಗಿರಲಿಲ್ಲ ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಗಣಪತಿ ಎಲ್ಲ ತರೋಕ್ಕೆ ಹೋಗ್ತಾ ಇದ್ದೆ. ಬಟ್ ನಮ್ಮೂರಲ್ಲಿ ಇಷ್ಟೊಂದು ರಶ್ ಇರ್ತಿರಲಿಲ್ಲ. ಅದು ಒಂಥರ ಆ ಫೀಲಿಂಗ್ ಬರ್ತಾ ಇರಲಿಲ್ಲ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಈ ಸತಿ ತುಂಬ ಖುಷಿ ಆಯಿತು ನನಗೆ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದು. ಸೊ ನಾವು ಏನೇನು ಬೇಕು ಎಲ್ಲದನ್ನು ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ನಮ್ಮ ಹಾಸನದ ರೋಡ್ಗಳೆಲ್ಲ. ಆ್ಯಂಡ್ ಇಲ್ಲಿ ಪಾಂಚಜನ್ಯ ಗಣಪತಿ ಅಂತ ಹಾಸನದಲ್ಲಿ ಇಡ್ತಾರೆ. ಆ ಗಣಪತಿ ಲಾಂಚ್ ಮಾಡ್ತಾಯಿದ್ರು, ಅಂದರೆ ಇಟ್ಟು ರಿವೀಲ್ ಮಾಡ್ತಾಯಿದ್ರು. ಸೊ ಅದಕ್ಕೆ ತುಂಬಾ ಒಳ್ಳೆ ಸೆಟಪ್ ಮಾಡಿದರು. ಸೊ ಪಟಾಕಿ ಎಲ್ಲ ಹೊಡಿತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಟ್ರಾಫಿಕ್ ಜಾಮಲ್ಲಿ ನಿಧಾನಕ್ಕೆ ನಾವು ಎಲ್ಲ ಶಾಪಿಂಗ್ ಮಾಡಿದ್ವಿ. ಇವಾಗ ಫೈನಲಿ ಗಣಪತಿ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದ್ವಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಗಣಪತಿಗಳು. ಸೊ ನಾವು ಯಾವ ಗಣಪತಿ ತೊಗೊಂಡ್ವಿ ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ನೋಡಿ ಗಣಪತಿ ರಿವೀಲ್ ಮಾಡ್ತಾ ಇರೋದಕ್ಕೆ ಪಟಾಕಿ ಹೊಡಿತಾ ಇದ್ದಾರೆ. ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೂ ಸುಮಾರಷ್ಟು ಕೆಲಸಗಳು ಬಾಕಿ ಇತ್ತು. ಮಂಟಪ ರೆಡಿ ಮಾಡಬೇಕಿತ್ತು, ಬಾಗಿಲಿಗೆಲ್ಲ ತೋರಣ ಕಟ್ಟಬೇಕಿತ್ತು. ಸೊ ಎಲ್ಲರೂ ಸೇರಿ ಎಲ್ಲ ಕೆಲಸನೂ ಒಂದೊಂದಾಗೆ ಮುಗಿಸ್ಕೊತಾ ಇದ್ದೀವಿ. ಸದ್ಯಕ್ಕೆ ನಾನು ಮತ್ತು ನಮ್ಮ ಮಾವ ಇಬ್ಬರು ಸೇರಿ ತೋರಣ ಕಟ್ತಾ ಇದ್ದೀವಿ. ಅತ್ತೆ ಇಲ್ಲಿ ಕೂತ್ಕೊಂಡು ಮಾವಿನ ಸೊಪ್ಪೆಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ. ನಾವಿಬ್ಬರು ಮಾವಿನ ತೋರಣ ಕಟ್ತಾ ಇದ್ದೀವಿ. ತೋರಣ ಎಲ್ಲ ರೆಡಿ ಆಯಿತು. ಅದಾದಮೇಲೆ ಇವಾಗ ಬ್ಯಾಕ್ ಡ್ರಾಪ್ ರೆಡಿ ಮಾಡಬೇಕು. ಬ್ಯಾಕ್ ಡ್ರಾಪಿಗೆ ನಾವೊಂದು ತೊಗೊಂಡಿದ್ದೀವಿ ಆನ್ಲೈನಲ್ಲಿ, ಬ್ಯಾಕ್ ಡ್ರಾಪ್ ಇತ್ತು. ಸೊ ಅದನ್ನೇ ತಂತಿ ಕಟ್ಟಿ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಬ್ಯಾಕ್ ಡ್ರಾಪ್ ಮಾಡೋಕ್ಕೆ ಬೇರೆ ಪ್ಲ್ಯಾನ್ ಮಾಡಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅವತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿದ್ವಿ ಹಬ್ಬದ ಹಿಂದಿನ ದಿನ. ಬಂದಿದ್ದೆ ಸಂಜೆ ಆಗಿತ್ತು. ಸೊ ಸಫಿಷಿಯೆಂಟ್ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳಿ ಈ ಸತಿ ಜಸ್ಟ್ ಇದ್ದಿದ್ದು ಬ್ಯಾಕ್ ಡ್ರಾಪ್ನೇ ಹಾಕ್ತಾಯಿದ್ದೀವಿ. ಅದರಲ್ಲೂ ನೈಟ್ ತುಂಬ ಲೇಟಾಗಿ ಹೋಯಿತು. ಸೊ ಹಾಗಾಗಿ ಮಲ್ಕೊಂಡ್ವಿ. ಮಿಕ್ಕಿದ ಕೆಲಸ ಎಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡ್ಬಿಟ್ವಿ. ಸೊ ಬೆಳಗ್ಗೆ ಬೇಗ ಎದ್ದು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀವಿ. ಸೊ ನೋಡಿ ಇದೇ ನಮ್ಮ ಮನೆಗೆ ತಂದಿರುವಂತಹ ಮುದ್ದಾದ ಗಣೇಶ. ಸೊ ಎಲ್ಲ ಮಂಟಪದ ಸೆಟಪ್ ಎಲ್ಲ ಆದಮೇಲೆ ಬಾಳೆಕಂದೆಲ್ಲ ಇಟ್ಟು ಇವಾಗ ನಮ್ಮ ಗೌರಮ್ಮನ ರೆಡಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮರದ ಬಾಗಿನ ಎಲ್ಲ ರೆಡಿ ಆಗಿತ್ತು. ಹಿಂದಿನ ದಿನವೇ ಮರದ ಬಾಗಿನ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಗೌರಿ ಹಬ್ಬದಲ್ಲಿ ಪೂಜೆ ಎಲ್ಲ ಆದಮೇಲೆ ಮರದ ಬಾಗಿನನ ಮುತ್ತೈದೆಯರಿಗೆ ಕೊಡುವಂಥದ್ದು ಈ ಹಬ್ಬದ ಒಂದು ಮೇನ್ ಕಾನ್ಸೆಪ್ಟ್. ಸೊ ಇವಾಗ ನಾವು ಹೂವೆಲ್ಲ ಹಾಕಿ ರೆಡಿ ಮಾಡ್ತಿದ್ದೀವಿ. ಅಲಂಕಾರಕ್ಕೆ ಅಂತ ಚೆಂಡು ಹೂವನ್ನು ತಂದಿದ್ವಿ. ಯೂಶ್ವಲಿ ಚೆಂಡು ಹೂವನ್ನು ದೇವರಿಗೆ ಸಮರ್ಪಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ಆದರೆ ಹಾಗೆ ಹೇಳ್ತಾರೆ. ಸೊ ಹಾಗಾಗಿ ನಾವು ದೇವ್ರಿಗೆ ಪೂಜೆ ಮಾಡೋದಕ್ಕೆ ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂವಲ್ಲಿ ಪೂಜೆ ಮಾಡ್ತೀವಿ. ಅಲಂಕಾರಕ್ಕೆ ಏನಾದರೂ ಬೇಕು ಅಂತ ಅಂದರೆ ಚೆಂಡು ಹೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಚೆಂಡು ಹೂವಲ್ಲಿ ಅಲಂಕಾರ ಮಾಡಿದ್ವಿ. ಸೊ ಫೈನಲ್ ಡೆಕೋರೇಷನ್ ಆದಮೇಲೆ ಯಾವ ಥರ ಕಾಣಿಸ್ತು ಆ್ಯಂಡ್ ನಾವು ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ, ಗೌರಿ ಗಣೇಶ ಹಬ್ಬನ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು.